ಯುರೋಪಿನ ದೇಶ ನೆದರ್ಲ್ಯಾಂಡ್ಸ್ ಆ ಚೋಳ ಕಾಲದ ಅಮೂಲ್ಯ ತಾಮ್ರ ಫಲಕಗಳನ್ನ ಭಾರತಕ್ಕೆ ವಾಪಸ್ಸು ಹಿಂತಿರುಗಿಸಿದೆ. ಆದರೆ ಇಂತಹ ಅಮೂಲ್ಯ ದಾಖಲೆಗಳು ಭಾರತದಿಂದ ಹೊರಗೆ ಹೇಗೆ ಹೋದವು? ಇಂದು ಜಗತ್ತಿನ ಗಮನ ಸೆಳೆದಿರುವುದು ದೇವಾಲಯ ಅಲ್ಲ, ರಾಜರ ಮೂರ್ತಿಗಳು ಅಲ್ಲ, ಬದಲಿಗೆ 1000 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ತಾಮ್ರದ ಫಲಕಗಳು. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 1000 ವರ್ಷಗಳ ಹಿಂದೆ ಚೋಳ ಸಾಮ್ರಾಜ್ಯದ ರಾಜರು ಹೊರಡಿಸಿದ ಆದೇಶಗಳು, ದೇಗುಲಗಳಿಗೆ ನೀಡಿದ ಜಮೀನು ದತ್ತಿ ದಾನಗಳು, ಆ ಕಾಲದ ಸಮಾಜದ ಕಥೆಗಳು, ಇವೆಲ್ಲವನ್ನು ಹೊತ್ತಿದ್ದ ಅಮೂಲ್ಯ ತಾಮ್ರ ಫಲಕಗಳು ಶತಮಾನಗಳ ಕಾಲ ಭಾರತದಿಂದ ದೂರವಾಗಿದ್ದ ಚಾರಿತ್ರಿಕ ಸಂಪತ್ತು. ಆದ್ರೆ ಈಗ ಯುರೋಪಿನ ದೇಶ ನೆದರ್ಲ್ಯಾಂಡ್ಸ್ ಆ ಚೋಳ ಕಾಲದ ಅಮೂಲ್ಯ ತಾಮ್ರ ಫಲಕಗಳನ್ನ ಭಾರತಕ್ಕೆ ವಾಪಸ್ಸು ಹಿಂತಿರುಗಿಸಿದೆ. ಇದು ಕೇವಲ ಪುರಾತನ ವಸ್ತುವಿನ ವಾಪಸಾತಿಯಲ್ಲ, ಶತಮಾನಗಳ ಹಿಂದಿನ ಭಾರತದ ಮಹೋನ್ನತ ಇತಿಹಾಸಕ್ಕೆ ನೀಡಿದ ಮಹಾ ಗೌರವ. ಭಾರತದ ಇತಿಹಾಸ ಮತ್ತೆ ತನ್ನ ಮನೆ ತಲುಪಿಸಿದ ದಿವ್ಯ ಕ್ಷಣ. ಈ ತಾಮ್ರ ಫಲಕಗಳಲ್ಲಿ ಏನಿದೆ? ಅವು ಯಾಕೆ ಅಷ್ಟೊಂದು ಮುಖ್ಯ? ಹೇಗೆ ವಿದೇಶಕ್ಕೆ ಹೋದವು? ಮತ್ತು ಈಗ ಅವು ಮರಳಿ ಬಂದಿರುವುದಾದರೂ ಏಕೆ? ಭಾರತದ ಚರಿತ್ರೆಯಲ್ಲಿ ವೈಭವ, ಆಡಳಿತ ಮತ್ತು ಸಂಸ್ಕೃತಿಯ ವಿಷಯಕ್ಕೆ ಬಂದರೆ ತಮಿಳುನಾಡಿನ ಚೋಳ ಸಾಮ್ರಾಜ್ಯ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನ ಆಳಿದ ಚೋಳರು ಕೇವಲ ಯುದ್ಧ ಗೆದ್ದ ರಾಜರು ಮಾತ್ರವಲ್ಲ, ಅದ್ಭುತ ಆಡಳಿತಗಾರರು, ಕಲೆ ಮತ್ತು ಸಂಸ್ಕೃತಿಯ ಪೋಷಕರು ಮತ್ತು ಇಡೀ ಜಗತ್ತಿನೊಂದಿಗೆ ವ್ಯಾಪಾರ ನಡೆಸಿದ ಸಮುದ್ರ ಸಾಮ್ರಾಜ್ಯದ ನಿರ್ಮಾಪಕರು. ಕುಲತ್ತೋಂಗ ಚೋಳ, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಈ ಹೆಸರುಗಳು ಇಂದಿಗೂ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಕೆತ್ತಿಡಲಾಗಿದೆ. ತಮಿಳುನಾಡಿನ ತಂಜಾವೂರಿನಲ್ಲಿ ನಿರ್ಮಾಣವಾದ ಬೃಹದೀಶ್ವರ ದೇವಾಲಯ ಇಂದಿಗೂ ಚೋಳರ ವಾಸ್ತುಶಿಲ್ಪದ ಮಹತ್ವವನ್ನ ಜಗತ್ತಿಗೆ ಸಾರುತ್ತಿದೆ. ಆದರೆ ಇಂದು ಜಗತ್ತಿನ ಗಮನ ಸೆಳೆದಿರುವುದು ದೇವಾಲಯ ಅಲ್ಲ, ರಾಜರ ಮೂರ್ತಿಗಳು ಅಲ್ಲ, ಬದಲಿಗೆ 1000 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ತಾಮ್ರದ ಫಲಕಗಳು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸರ್ಕಾರಗಳ ದಾಖಲೆಗಳನ್ನ ಕಾಗದದಲ್ಲಿ ಬರೆದಿಡಲಾಗುತ್ತೆ, ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ಆದರೆ 1000 ವರ್ಷಗಳ ಹಿಂದೆ ಇದ್ಯಾವುದೂ ಇರಲಿಲ್ಲ. ರಾಜರ ಆದೇಶಗಳನ್ನ ಶಾಶ್ವತವಾಗಿ ಉಳಿಸಲು ತಾಮ್ರ ಫಲಕಗಳನ್ನ ಬಳಸಲಾಗುತ್ತಿತ್ತು. ಆ ಫಲಕಗಳಲ್ಲಿ ತಮಿಳು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಕೆತ್ತನೆ ಮಾಡಲಾಗುತ್ತಿತ್ತು. ಯಾರಿಗೆ ಜಮೀನು ನೀಡಲಾಗಿದೆ, ಯಾವ ದೇಗುಲಕ್ಕೆ ಯಾವ ಹಕ್ಕು ನೀಡಲಾಗಿದೆ, ತೆರಿಗೆ ಹೇಗಿತ್ತು, ಆ ಕಾಲದ ಸಮಾಜದ ವ್ಯವಸ್ಥೆ ಹೇಗಿತ್ತು, ಎಲ್ಲದರ ದಾಖಲೆ ಈ ಫಲಕಗಳಲ್ಲಿ ಇರುತ್ತಿತ್ತು. ಇವು ಕೇವಲ ಅಳೆದುಳಿದ ಕುರುಹುಗಳಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಭಾರತದ ಸರ್ಕಾರಿ ದಾಖಲೆಗಳು, ಒಂದು ಕಾಲದ ಜೀವಂತ ಇತಿಹಾಸ. ಆದರೆ ಇಂತಹ ಅಮೂಲ್ಯ ದಾಖಲೆಗಳು, ಭಾರತದ ಸಾವಿರಾರು ಪುರಾತನ ವಸ್ತುಗಳು ವಿದೇಶಗಳಿಗೆ ಸಾಗಿಸಲ್ಪಟ್ಟವು. ಇದರಲ್ಲಿ ಕೆಲವು ವಸ್ತುಗಳು ಬ್ರಿಟಿಷರು ಖರೀದಿಸಿದರೆ ಮತ್ತೆ ಇನ್ನು ಕೆಲವು ವಸ್ತುಗಳು ಕಳ್ಳ ಸಾಗಾಣೆಯ ಮೂಲಕ ಭಾರತದ ಸಮುದ್ರ ಗಡಿ ದಾಟಿದ್ದವು. ಇನ್ನಷ್ಟು ಮಹತ್ವದ ದಾಖಲೆಗಳು ಖಾಸಗಿ ಸಂಗ್ರಹಗಳಿಗೆ ಸೇರಿಸಲ್ಪಟ್ಟವು. ಮೂರ್ತಿಗಳು, ಶಾಸನಗಳು, ದೇವಾಲಯದ ವಸ್ತುಗಳು, ಹೀಗೆ ಅನೇಕ ಅಮೂಲ್ಯ ಪರಂಪರೆಗಳು ಭಾರತದಿಂದ ದೂರವಾದವು. ಸ್ನೇಹಿತರೆ, ಒಮ್ಮೆ ಯೋಚಿಸಿ, 1000 ವರ್ಷಗಳ ಹಿಂದೆ ಚೋಳರ ಅರಮನೆಯಲ್ಲಿದ್ದ ಈ ದಾಖಲೆಗಳು 100 ವರ್ಷಗಳ ಬಳಿಕ ಯುರೋಪಿನ ಸಂಗ್ರಹಗಳಲ್ಲಿ ಕಾಣಿಸಿಕೊಂಡಿವೆ. ಆದರೆ ಈಗ ಆ ಇತಿಹಾಸ ಮತ್ತೆ ತನ್ನ ಮಣ್ಣಿಗೆ ಮರಳಿದೆ. ನೆದರ್ಲ್ಯಾಂಡ್ ಸರ್ಕಾರ ಚೋಳ ಕಾಲದ 1000 ವರ್ಷದ ಹಳೆಯ ತಾಮ್ರ ಫಲಕಗಳನ್ನ ಭಾರತಕ್ಕೆ ಅಧಿಕೃತವಾಗಿ ಹಿಂತಿರುಗಿಸಿದೆ. ಪ್ರಧಾನಿ ಮೋದಿ ಇತ್ತೀಚೆಗೆ ನೆದರ್ಲ್ಯಾಂಡ್ ಪ್ರವಾಸ ಕೈಗೊಂಡಿದ್ದರು. ಈ ವೇಳೆ ಭಾರತ ಮತ್ತು ಡಚ್ ರಾಜತಾಂತ್ರಿಕ ಮಾತುಕತೆಯನ್ನ ಮಾಡಲಾಗಿತ್ತು. ನಂತರ ಲೈಡೆನ್ ಫಲಕಗಳು ಎಂದು ಕರೆಯಲ್ಪಡುವ ಚೋಳ ಕಾಲದ ತಾಮ್ರ ಶಾಸನಗಳನ್ನ ನೆದರ್ಲ್ಯಾಂಡ್ ಭಾರತಕ್ಕೆ ಹಿಂದಿರುಗಿಸಲು ನಿರ್ಧರಿಸಿತ್ತು. ಒಂದು ದೇಶದ ಪರಂಪರೆ ಕಳೆದು ಹೋದರೆ ಅದು ಕೇವಲ ಹಳೆಯ ವಸ್ತು ಕಳೆದು ಹೋದಂತಲ್ಲ, ಅದರ ಗುರುತು ಕಳೆದು ಹೋದಂತೆ. ಈ ತಾಮ್ರದ ಫಲಕಗಳು ಇತಿಹಾಸಕಾರರಿಗೆ ಅತ್ಯಂತ ಅಮೂಲ್ಯ ಮಾಹಿತಿ ನೀಡುತ್ತಿವೆ. ಆ ಕಾಲದ ಗ್ರಾಮ ವ್ಯವಸ್ಥೆ ಹೇಗಿತ್ತು, ಯಾರು ಅಧಿಕಾರದಲ್ಲಿದ್ದರು, ಸಮಾಜದಲ್ಲಿ ದೇಗುಲಗಳ ಪಾತ್ರ ಎಷ್ಟು ಮುಖ್ಯವಾಗಿತ್ತು, ದೇಗುಲಗಳು ಸಮಾಜದಲ್ಲಿ ಎಷ್ಟು ಪ್ರಮುಖವಾಗಿದ್ದವು,
ಜನರ ಜೀವನ ಹೇಗಿತ್ತು? ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ತಾಮ್ರದ ಫಲಕಗಳಲ್ಲಿವೆ. ತಜ್ಞರ ಪ್ರಕಾರ ಇಂತಹ ಶಾಸನಗಳು ಭಾರತದ ಇತಿಹಾಸ ಅಧ್ಯಯನಕ್ಕೆ ಅತ್ಯಂತ ಪ್ರಮುಖ ಆಧಾರಗಳು. ನಾವು ಸಾಮಾನ್ಯವಾಗಿ ಇತಿಹಾಸ ಅಂದರೆ ಪರೀಕ್ಷೆಗೆ ಓದುವ ವಿಷಯ ಅಂತ ಅಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ಇತಿಹಾಸ ಅಂದರೆ ಅದು ನಮ್ಮ ಅಸ್ಮಿತೆಯ ಗುರುತು. ನಾವು ಯಾರು, ನಮ್ಮ ಸಂಸ್ಕೃತಿಯ ಹಿನ್ನೆಲೆ ಏನು, ನಮ್ಮ ಸಮಾಜ ಬೆಳೆದಿದ್ದೇಗೆ ಅನ್ನೋದಕ್ಕೆ ಉತ್ತರವೇ ಇಂತಹ ಶಾಸನಗಳು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ವಿದೇಶಗಳಿಗೆ ತೆರಳಿರುವ ಪುರಾತನ ವಸ್ತುಗಳನ್ನು ಮರಳಿ ತರಲು ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿವೆ. ಅಮೆರಿಕ, ಆಸ್ಟ್ರೇಲಿಯಾ, ಬ್ರಿಟನ್ ಹೀಗೆ ಹಲವು ದೇಶಗಳಿಗೆ ಈಗಾಗಲೇ ನೂರಾರು ಪುರಾತನ ವಸ್ತುಗಳು ಭಾರತಕ್ಕೆ ವಾಪಸ್ಸಾಗಿವೆ. ಒಂದು ಕಾಲದಲ್ಲಿ ಭಾರತದ ಇತಿಹಾಸ ಜಗತ್ತಿನ ಮ್ಯೂಸಿಯಂಗಳಲ್ಲಿ ಚದುರಿಕೊಂಡಿತ್ತು. ಆದರೀಗ ಆ ಇತಿಹಾಸ ನಿಧಾನವಾಗಿ ಮತ್ತೆ ಮನೆಗೆ ವಾಪಸ್ಸಾಗುತ್ತಿದೆ. ಶತಮಾನಗಳ ಹಿಂದೆ ಕೆತ್ತಿದ ಪದಗಳು ಇಂದು ಮತ್ತೆ ಭಾರತದ ಮಣ್ಣಿನಲ್ಲಿ ಕೇಳುತ್ತಿವೆ. ಚೋಳರ ವೈಭವ, ಭಾರತದ ಪರಂಪರೆ ಮತ್ತು ಇತಿಹಾಸದ ಗೌರವ ಜಗತ್ತಿನಲ್ಲಿ ಇನ್ನೂ ಜೀವಂತವಾಗಿವೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ. ನೆದರ್ಲ್ಯಾಂಡ್ಸ್ ಇಂದ ಭಾರತಕ್ಕೆ ಮರಳಿರುವ ಈ ಚೋಳ ಕಾಲದ ತಾಮ್ರ ಫಲಕಗಳು ಕೇವಲ ಯಾವುದೋ ಓಬಿರಾಯನ ಕಾಲದ ಏಕಶ್ಚಿತ್ ವಸ್ತುಗಳು ಮಾತ್ರವಲ್ಲ, ಅವು 1000 ವರ್ಷಗಳ ಹಿಂದಿನ ಭಾರತದ ಧ್ವನಿ. ಆ ಚಾರಿತ್ರಿಕ ಧ್ವನಿ ಮತ್ತೆ ತನ್ನ ಗಮ್ಯ ತಲುಪಿದೆ. ಇದೇ ಇವತ್ತಿನ ವಿಶೇಷ. ಧನ್ಯವಾದ.